ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು PW ಕನ್ನಡ ಚಾನಲ್. ಹಾಗೆ ವೆಲ್ಕಮ್ ಟು 4 ಮಾರ್ಕ್ಸ್ ಇನ್ 10 ಮಿನಿಟ್ಸ್. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋ ಕಾನ್ಸೆಪ್ಟ್ ಯಾವುದಂದರೆ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್. ಸೊ ಹಾರ್ಡಿ-ವಿನ್ಬರ್ಗ್ ಅವರು ಒಂದು ಪ್ರಿನ್ಸಿಪಲನ್ನು ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ಲಾರ್ಜ್ ಪಾಪ್ಯುಲೇಷನ್ ವೇರ್ ರ್ಯಾಂಡಮ್ ಮೇಟಿಂಗ್ ಈಸ್ ಹ್ಯಾಪನಿಂಗ್. ಸೊ ಲಾರ್ಜ್ ಪಾಪ್ಯುಲೇಷನಲ್ಲಿ ರ್ಯಾಂಡಮ್ ಮೇಟಿಂಗ್ ಆಗ್ತಾ ಇರುವಾಗ ನಾವು ಹೇಗೆ ಒಂದು ಎಲ್ಲಿಕ್ ಫ್ರೀಕ್ವೆನ್ಸಿಯನ್ನು ಡಿಟರ್ಮೈನ್ ಮಾಡ್ಬೋದು ಅಂತ ಹೇಳಿ ಈ ಪ್ರಿನ್ಸಿಪಲಲ್ಲಿ ಹೇಳುವಂಥದ್ದು. ಓಕೆ, ಸೊ ಸಿಂಪಲ್ಲಾಗಿ ಹೇಳಬೇಕಾದ್ರೆ ದೊಡ್ಡ ಪಾಪ್ಯುಲೇಷನಲ್ಲಿ ರ್ಯಾಂಡಮ್ ಆಗಿ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಮಾಡ್ತಿರುವಾಗ, ಮೇಟಿಂಗ್ ಮಾಡ್ತಿರುವಾಗ ಡಾಮಿನೆಂಟ್ ಅಥವಾ ರಿಸೆಸಿವ್ ಎಲಿಲ್ ಇದರಲ್ಲಿ ಯಾವ ಪಾಸಿಬಿಲಿಟಿ ಇರುವಂಥದ್ದು, ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಎಲಿಲ್ ಬರುವ ಪಾಸಿಬಿಲಿಟೀಸ್ ಏನು ಅಂದರೆ ಎಲ್ಲಿಕ್ ಫ್ರೀಕ್ವೆನ್ಸಿ ಯಾವುದಾಗಿರ್ಬೋದು ಅಂತ ಹೇಳಿ ಈ ಪ್ರಿನ್ಸಿಪಲ್ ಮೂಲಕ ನಾವು ತಿಳ್ಕೊಳ್ಬಹುದು. ಓಕೆ, ಈ ಇಕ್ವೇಷನ್ ಮೂಲಕ ಬೇಸಿಕಲಿ. ಸೊ ಹಿ ಹ್ಯಾಸ್ ಗಿವನ್ ದ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಇಕ್ವೇಷನ್. ಫಸ್ಟಿಗೆ ಅವರ ಪ್ರಿನ್ಸಿಪಲ್ ಏನು ಅಂತ ನೋಡೋಣ. ಸೊ ಎಲಿಲ್ ಫ್ರೀಕ್ವೆನ್ಸಿ ಇನ್ ಅ ಪಾಪ್ಯುಲೇಷನ್. ಎಲಿಲ್ ಫ್ರೀಕ್ವೆನ್ಸಿ ಅಂದರೆ ಎಲ್ಲ ಥರದ ಎಲಿಲ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಇಟ್ಸ್ ಅ ಫಾರ್ಮ್ ಆಫ್ ಜೀನ್. ಎಲಿಲ್ ಕ್ಯಾನ್ ಬಿ ಡಾಮಿನೆಂಟ್ ಆರ್ ರಿಸೆಸಿವ್. ಆ್ಯಂಡ್ ಯೂಶ್ವಲ್ ಆಗಿ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ 2 ಎಲಿಲ್ಸನ್ನು ನೋಡುವಂಥದ್ದು. ಓಕೆ, ಡಿಪ್ಲಾಯ್ಡ್ ಸೆಲ್ಲಲ್ಲಿ 2 ಎಲಿಲ್ಸ್ ಇರುತ್ತೆ, ಹ್ಯಾಪ್ಲಾಯ್ಡಲ್ಲಿ 1 ಎಲಿಲ್ ಫಾರ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ರೈಟ್, ಫೈನ್. ಸೊ ಇವರ ಪ್ರಕಾರ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್, ಎಲಿಲ್ ಫ್ರೀಕ್ವೆನ್ಸಿ, the sum total of all allele frequency in a population are stable and it is constant. Okay, it is in large population during the random mating, the allele frequency in a population are stable and they are constant. Okay, now ಏನು ಹೇಳ್ತಾರೆ ಅವರಂದರೆ, ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ ಡಾಮಿನೆಂಟ್ ಎಲಿಲನ್ನು ನಾವು P ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ರಿಸೆಸಿವ್ ಎಲಿಲನ್ನು ನಾವು Q ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ನಾವು ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸನ್ನು ತಗೊಂಡ್ರೆ, ನನಗಷ್ಟೇ ಅಂದರೆ ಎಷ್ಟು ಎಲಿಲ್ ಇರಬೇಕು ಫಾರ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್? ಅ ಪೇರ್ ಆಫ್ ಎಲಿಲ್ ಇರಬೇಕು ಅಲ್ವಾ? ಸೊ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟ್ರಲ್ಲಿ ನಾವು ಟಾಲ್ ಮತ್ತು ಡ್ವಾರ್ಫ್ ಪ್ಲ್ಯಾಂಟನ್ನು ಹೇಗೆ ಬರೆಯುವಂಥದ್ದು? ದಿಸ್ ಇಸ್ ಟಾಲ್, ದಿಸ್ ಇಸ್ ಡ್ವಾರ್ಫ್, ದಿಸ್ ಇಸ್ ಆಲ್ಸೋ ಟಾಲ್ ಬಟ್ ಇಟ್ ಈಸ್ ಹೆಟೆರೋಸೈಗಸ್ ಅಲ್ವಾ? ಸೊ ನಾವು ಪೇರ್ ಆಫ್ ಎಲಿಲ್ಸನ್ನು ಬರಿತೀವಿ. ಸೊ ಈ ಪೇರ್ ಆಫ್ ಎಲಿಲ್ಸನ್ನು ಹಾರ್ಡಿ-ವಿನ್ಬರ್ಗ್ ಅವರು ಏನು ಮಾಡಿದಾರಂದರೆ, ಈ ಪೇರ್ ಆಫ್ ಎಲಿಲ್ ಅಂದರೆ 2 ಡಾಮಿನೆಂಟ್ ಎಲಿಲನ್ನು ಬರೆಯುವಾಗ, ಡಾಮಿನೆಂಟ್ ಎಲಿಲ್ ಇಸ್ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಇಸ್ ರೆಸೆಸಿವ್ ಅಲ್ವಾ? ಸೊ ಇದನ್ನು P ಮತ್ತು Q ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಒಂದು ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಒಂದು ಇಂಡಿವಿಜುವಲ್ ಡಾಮಿನೆಂಟ್ ಕ್ಯಾರೆಕ್ಟರನ್ನು ತೋರಿಸ್ತಾ ಇದೆ ಅಂತಾದರೆ, ಆ ಡಾಮಿನೆಂಟ್ ಎಲಿಲ್ ದಟ್ ಇಸ್ ಕ್ಯಾಪಿಟಲ್ ಲೆಟರ್ ಎ ಇದನ್ನು ನಾವು P² ಅಂತ ಹಾರ್ಡಿ-ವಿನ್ಬರ್ಗ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ರಿಸೆಸಿವ್ ಅಂದರೆ ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ದ ರಿಸೆಸಿವ್ ಕ್ಯಾರೆಕ್ಟರನ್ನು ನಾವಿಲ್ಲಿ ಸ್ಮಾಲ್ ಲೆಟರ್ ಎ ಅಂತ ಬರಿತೀವಿ. ಇವನ್ ಇನ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟ್ರಲ್ಲಿ ರಿಸೆಸಿವ್ ಕ್ಯಾರೆಕ್ಟರನ್ನು ಒಂದು ಇಂಡಿವಿಜುವಲ್ ತೋರಿಸ್ತಾ ಇದೆ ಅಂದರೆ ಸ್ಮಾಲ್ ಲೆಟರ್ ಎ 2 ಲೆಟರ್ಸನ್ನು, ಸೇಮ್ ಲೆಟರ್ಸನ್ನು ಯೂಸ್ ಮಾಡ್ಕೊಂಡು ಬರಿತೀವಿ. ಇಲ್ಲಿ ಅವರು Q² ವಿಚ್ ರೆಪ್ರೆಸೆಂಟ್ಸ್ ಫಾರ್ ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಕ್ಯಾರೆಕ್ಟರ್. P² ಅಂದ್ರೇನು ಇವ್ರ ಪ್ರಕಾರ? ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್. ಓಕೆ, ಅದೇ ಥರ ಜಿನೋಟೈಪಿಕ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ? ಎಷ್ಟು ಸಲ ಈ ಎಲಿಲ್ಸ್ ಬರೋ ಚಾನ್ಸಸ್ ಇರುತ್ತೆ, ಎಷ್ಟು ಸಲ ಈ ಕ್ಯಾರೆಕ್ಟರ್ ತೋರಿಸೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಫ್ರೀಕ್ವೆನ್ಸಿಯಿಂದ ಯೂಸ್ ಮಾಡ್ತಾ ಇರೋದು ಇಲ್ಲಿ. ಓಕೆ, ಸೊ ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ದ ಹೆಟೆರೋಸೈಗಸ್ ಕ್ಯಾರೆಕ್ಟರ್ ಇಸ್ represented as 2PQ. ಓಕೆ, ಸೊ ಇದು ಅವರು ಕೊಟ್ಟಿರುವಂಥದ್ದು ಫಾರ್ ದ ಡಿಪ್ಲಾಯ್ಡ್ ಇಂಡಿವಿಜುವಲ್. ನಂತರ ಏನು ಹೇಳ್ತಾರೆ ಅಂದರೆ, ಇವ್ರ ಪ್ರಕಾರ ಸಮ್ ಟೋಟಲ್ ಆಫ್ ಆಲ್ ದ ಎಲ್ಲಿಕ್ ಫ್ರೀಕ್ವೆನ್ಸೀಸ್ ಇನ್ ದ ಪಾಪ್ಯುಲೇಷನ್ ಇಸ್ ರೆಪ್ರೆಸೆಂಟೆಡ್ ಆಸ್ 1. ಅಂದರೆ P ಪ್ಲಸ್ Q ಈಸ್ 1. P ಅಂದ್ರೇನು? ಡಾಮಿನೆಂಟ್. Q ಅಂದ್ರೇನು? ರಿಸೆಸಿವ್. ಓಕೆ, ಸೊ ಸಮ್ ಟೋಟಲ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್
ಅವ್ರು ಏನು ಹೇಳುವಂಥದ್ದು, ಆಲ್ ದ ಎಲ್ಲಿಕ್ ಫ್ರೀಕ್ವೆನ್ಸಿ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ ಅಲ್ಲ. ಪ್ರಿನ್ಸಿಪಲಲ್ಲಿ ಹೇಳೋ ಸ್ಟೇಟ್ಮೆಂಟ್ ಏನು, ಪ್ರಿನ್ಸಿಪಲ್ ಇವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನು, ಪ್ರಿನ್ಸಿಪಲ್ ಏನು, ಎಲಿಲ್ ಫ್ರೀಕ್ವೆನ್ಸಿ ಇನ್ ಅ ಪಾಪ್ಯುಲೇಷನ್ ಆರ್ ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೆಂಟ್. ಓಕೆ, ಈ ಸಮ್ ಟೋಟಲ್ ಆಫ್ ಆಲ್ ಎಲ್ಲಿಕ್ ಫ್ರೀಕ್ವೆನ್ಸಿಯನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅವರು, ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1, ಕಾನ್ಸ್ಟೆಂಟ್ ಅಂದರೆ 1 ಅಂತ, ಹಿಯರ್ 1 ಸ್ಟ್ಯಾಂಡ್ಸ್ ಫಾರ್ ಕಾನ್ಸ್ಟೆಂಟ್ ಅಂತ. ಓಕೆ, ಸೊ ಇದು ಅವರು ಕೊಟ್ಟಿರುವಂಥದ್ದು. ಸೊ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1 ಆದರೆ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಕ್ಯಾನ್ ಬಿ 1 ಸ್ಕ್ವೇರ್ ವಿಚ್ ಇಸ್ ನಥಿಂಗ್ ಬಟ್ 1. ಕರೆಕ್ಟಾ? ನಾನು ಇದನ್ನು ಈ ಥರ ಬರಿಬೋದಾ, ಪಿ ಸ್ಕ್ವೇರ್ ಪ್ಲಸ್ 2pq ಪ್ಲಸ್ ಕ್ಯೂ ಸ್ಕ್ವೇರ್ ಅಂತ ಇಸ್ ಈಕ್ವಲ್ ಟು 1 ಅಂತ ಬರಿಬೋದಾ? ಬರಿಬೋದು ಅಲ್ವಾ. ಪಿ ಸ್ಕ್ವೇರ್ ಪ್ಲಸ್ 2pq ಪ್ಲಸ್ ಕ್ಯೂ ಸ್ಕ್ವೇರ್ ಇದೆಲ್ಲಿಂದ ಬಂದಿರೋದು, ನಮ್ಮ ಮ್ಯಾಥ್ ಫಾರ್ಮುಲಾ ಗೊತ್ತಿದೆ ಎಲ್ರಿಗೂ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೇಗೆ ಬರುತ್ತೆ ಅದೇ ಥರ ಇದು ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್, ಅದನ್ನೇ ನಾನು ಎಕ್ಸ್ಪಾಂಡ್ ಮಾಡಿ ಬರೆದಿರುವಂಥದ್ದು. ಓಕೆ, ಸೊ ಇದು ನಮ್ಮ 2 ಇಕ್ವೇಷನ್ ಟು ಕ್ಯಾಲ್ಕುಲೇಟ್ ದ ಎಲ್ಲಿಕ್ ಫ್ರೀಕ್ವೆನ್ಸಿ ಆಫ್ ಐದರ್ ಡಾಮಿನೆಂಟ್ ಆರ್ ರಿಸೆಸಿವ್ ಆರ್ ಹೆಟೆರೋಝೈಗಸ್ ಕ್ಯಾರೆಕ್ಟರ್. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ಇವರು ಕೊಟ್ಟ ಪ್ರಿನ್ಸಿಪಲ್ ಲಾರ್ಜ್ ಪಾಪ್ಯುಲೇಷನ್ ರ್ಯಾಂಡಮ್ ಮೇಟಿಂಗಿಗೆ ಅವರು ಹೇಳೋ ಪ್ರಕಾರ ಸಮ್ ಟೋಟಲ್ ಆಫ್ ಆಲ್ ಎಲ್ಲಿಕ್ ಫ್ರೀಕ್ವೆನ್ಸಿ ಈಸ್ ಇನ್ ದ ಪಾಪ್ಯುಲೇಷನ್ ಇಸ್ ಕಾನ್ಸ್ಟೆಂಟ್, ಅಥವಾ ಪ್ರಿನ್ಸಿಪಲ್ ಪ್ರಕಾರ ಏನು ಹೇಳುವಂಥದ್ದು ಅವರು, ಆಲ್ ಎಲ್ಲಿಕ್ ಫ್ರೀಕ್ವೆನ್ಸಿ ಇನ್ ಪಾಪ್ಯುಲೇಷನ್ ಆರ್ ಕಾನ್ಸ್ಟೆಂಟ್ ಆ್ಯಂಡ್ ಸ್ಟೇಬಲ್ ಅಂತ. ಓಕೆ, ಸೊ ಇನ್ನೊಂದು ವಿಚಾರ ಹೇಳಬೇಕು. ಇವ್ರ ಪ್ರಕಾರ ಏನಂದರೆ, ಇದು ಯಾವಾಗ ಅಪ್ಲಿಕೇಬಲ್, ಓನ್ಲಿ ವೆನ್ ಇಟ್ ಇಸ್ ಲಾರ್ಜ್ ಪಾಪ್ಯುಲೇಷನ್ ರ್ಯಾಂಡಮ್ ಮೇಟಿಂಗ್ ಇಸ್ ಹ್ಯಾಪನಿಂಗ್, ಬಟ್ ದೇರ್ ಆರ್ ಸರ್ಟಿನ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಕಾಸ್ ಪ್ರಾಬ್ಲಮ್ ಫಾರ್ ಅವರ್ Hardy-Weinberg equation and principle. ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂದರೆ, ಯಾವುದೆಲ್ಲ ಫ್ಯಾಕ್ಟರ್ಸ್ ಬಂದರೆ ನಮ್ಮ ಪಾಪ್ಯುಲೇಷನಲ್ಲಿ ಈ ಲಾ ಸುಳ್ಳು ಅಂತಾಗುತ್ತೆ ಅಥವಾ ಈ ಲಾ ಅಪ್ಲಿಕೇಬಲ್ ಆಗಲ್ಲ ಅಂದರೆ, ದರ್ ಆರ್ ಸೆಟ್ ಆಫ್ ಫ್ಯಾಕ್ಟರ್ಸ್. ಸೊ ಫಸ್ಟ್ ಫ್ಯಾಕ್ಟರ್ ಇಸ್ ಜೀನ್ ಮೈಗ್ರೇಷನ್. ಸೊ ನಮ್ಮ ಈ ಲಾರ್ಜ್ ಪಾಪ್ಯುಲೇಷನಿಂದ ವೇರ್ ರ್ಯಾಂಡಮ್ ಮೇಟಿಂಗ್ ಇಸ್ ಹ್ಯಾಪನಿಂಗ್, ನಮ್ಮ ಈ ಲಾರ್ಜ್ ಪಾಪ್ಯುಲೇಷನಿಂದ ಕೆಲವು ಆರ್ಗ್ಯಾನಿಸಮ್ಸ್ ಹೊರಗಡೆ ಹೋದರೆ, ನಮ್ಮ ಲಾರ್ಜ್ ಪಾಪ್ಯುಲೇಷನಲ್ಲಿ ಸಮ್ ಟೋಟಲ್ ಆಫ್ ಆಲ್ ಫ್ರೀಕ್ವೆನ್ಸೀಸ್ ಕಾಂಟ್ ಬಿ ಕಾನ್ಸ್ಟೆಂಟ್, ಕಾಂಟ್ ಬಿ 1 ಅಲ್ವಾ. ಸೊ ಈ ಏನು ಮೈಗ್ರೇಷನಿಗೆ ಏನು ಹೇಳುವಂಥದ್ದು, ಜೀನ್ ಮೈಗ್ರೇಷನ್ ಅಂತ, ಬಿಕಾಸ್ ಪಾಪ್ಯುಲೇಷನ್ ವೆನ್ ದೇ ಆರ್ ಮೈಗ್ರೇಟಿಂಗ್, ಜೀನ್ ಇಸ್ ಆಲ್ಸೋ ಮೈಗ್ರೇಟಿಂಗ್ ಅಲ್ವಾ. ಸೊ ಜೀನ್ ಮೈಗ್ರೇಷನ್ ಇದ್ದರೆ ಇಟ್ ವಿಲ್ ಬಿ ಎಫೆಕ್ಟಿಂಗ್ ದ Hardy-Weinberg ಪ್ರಿನ್ಸಿಪಲ್ ಆ್ಯಂಡ್ ಇಕ್ವೇಷನ್. ಜೆನೆಟಿಕ್ ಡ್ರಿಫ್ಟ್ ಅಂದರೆ ಒಂದು ಆಕ್ಸಿಡೆಂಟಲ್ ಸ್ಪಾಂಟೇನಿಯಸ್ ಐ ಕ್ಯಾನ್ ಸೇ ಆರ್ ಆಕ್ಸಿಡೆಂಟಲ್ ಮೈಗ್ರೇಷನ್. ಓಕೆ, ದಟ್ ಈಸ್ ಜೆನೆಟಿಕ್ ಡ್ರಿಫ್ಟ್. ಮ್ಯೂಟೇಷನ್ ಅಂದರೆ ಗೊತ್ತು, ಸಡನ್ ಚೇಂಜಸ್, ಇದು ಸ್ಪಾಂಟೇನಿಯಸ್ ಅಲ್ವಾ. ಜೆನೆಟಿಕ್ ರಿಕಾಂಬಿನೇಷನ್ ಅಂದರೆ ಎಲ್ರಿಗೂ ಗೊತ್ತು ಏನು ಅಂತ, ವಿಚ್ ವಿಲ್ ಕಾಸ್ ಮ್ಯಾಕ್ಸಿಮಮ್ ವೇರಿಯೇಷನ್ ಅಂತ. ಆ್ಯಂಡ್ ದ ಲಾಸ್ಟ್ ಫ್ಯಾಕ್ಟರ್ಸ್ ದಟ್ ವಿಲ್ ಎಫೆಕ್ಟ್ Hardy-Weinberg equation and principle is ನ್ಯಾಚುರಲ್ ಸಿಲೆಕ್ಷನ್. ಸೊ ಕೆಲವು ಕೆಲಾಮಿಟೀಸ್ ಆಗುವಂಥದ್ದು, ಆ ಟೈಮಲ್ಲಿ ನೇಚರ್ ಕೆಲವು ಕಾರಣಕ್ಕೆ ಸೆಲೆಕ್ಟ್ ಮಾಡುವಂಥದ್ದು ಏನಿದೆ ಅದಕ್ಕೆ ನ್ಯಾಚುರಲ್ ಸಿಲೆಕ್ಷನ್ ಹೇಳುವಂಥದ್ದು ಕಲ್ತಿದ್ದೀವಿ ನಾವು ಆಲ್ರೆಡಿ. ಸೊ ಇದು ಆ್ಯಕ್ಚುಲಿ ಬೇಕಾಗಿರಲಿಲ್ಲ ಇಲ್ಲಿ, ಆದರೂ ಇದರಿಂದನೂ ಬರ್ಬೋದು ಕ್ವೆಶನ್. ಸೊ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ನಮಗೆ ಇಕ್ವೇಷನ್ ಯಾವುದು, ಪ್ರಿನ್ಸಿಪಲ್ ಏನು ಅಂತ ಗೊತ್ತಾಯಿತು. ಸೊ ಒಂದು ಕ್ವೆಶ್ಚನ್, ಬಿಕಾಸ್ ಅವರ್ ಏಮ್ ಈಸ್ 4 marks in 10 minutes ಫಾರ್ ನೀಟ್ ಎಕ್ಸಾಮ್ ಅಲ್ವಾ. ಸೊ ಅ ಜೀನ್ ಲೋಕಸ್ ಹ್ಯಾಸ್ 2 alleles. alleles ಯಾವುದು, ಕ್ಯಾಪಿಟಲ್ ಲೆಟರ್ A, ಸ್ಮಾಲ್ ಲೆಟರ್ a, which means P and Q. If the frequency of dominant allele is A, if P is equal to 0.4, ಕರೆಕ್ಟಾ? ಎ ಅಂದ್ರೇನು, ಡಾಮಿನೆಂಟ್ ಎಲಿಲನ್ನು ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು ಅಕಾರ್ಡಿಂಗ್ ಟು Hardy-Weinberg ಲಾ ಇಕ್ವೇಷನ್, ದಟ್ ಇಸ್ ಪಿ. ಸೊ ಕ್ಯೂ ಏನು ಕೊಡಲಿಲ್ಲ, ಆದರೆ ನಮಗೆ ಗೊತ್ತು P plus Q is equal to 1, which means 0.4 plus Q is equal to 1, that is nothing but Q is equal to 1 minus 4, 0.6. ಕರೆಕ್ಟಾ?
ಸೊ Q ಈಸ್ 0.6 ಅಂತ ಗೊತ್ತಾಯಿತು ಈಗ ಕ್ವಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ. ವಾಟ್ ವಿಲ್ ಬಿ ದ ಫ್ರೀಕ್ವೆನ್ಸಿ ಆಫ್ ಹೋಮೋಝೈಗಸ್ ಡಾಮಿನೆಂಟ್? ಅವರ ಕ್ವೆಶ್ಚನ್ ಇದೆಷ್ಟು ಅಂತ. ಓಕೆ, ದಟ್ ಈಸ್ ನಥಿಂಗ್ ಬಟ್ ಪಿ ಸ್ಕ್ವೇರ್. ಪಿ ಸ್ಕ್ವೇರ್ ಎಷ್ಟು ಅಂತ ಕ್ವೆಶ್ಚನ್. ಪಿ ಸ್ಕ್ವೇರ್ ಎಷ್ಟು ಅಂತ ಕ್ವೆಶ್ಚನ್. ಮುಗಿಲಿಲ್ಲ. ಹೋಮೋಝೈಗಸ್ ರಿಸೆಸಿವ್ ಇಂಡಿವಿಜುವಲ್ ಎಷ್ಟು ಅಂತ. ದಟ್ ಇಸ್ ಕ್ಯೂ ಸ್ಕ್ವೇರ್ ಎಷ್ಟು ಅಂತ. ಸೊ ಪಿ ಸ್ಕ್ವೇರ್ ಅಂದರೆ ಏನರ್ಥ? ಪಿ ಸ್ಕ್ವೇರ್ ಅಂದ್ರೇನು? ಪಿ ಸ್ಕ್ವೇರ್ ಅಂದರೆ ಎ, ಕ್ಯಾಪಿಟಲ್ ಲೆಟರ್ ಎ ಅಂದರೆ ಇಟ್ಸ್ ಅ ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಲ್ವಾ? ಇದು ಎ, ಕ್ಯಾಪಿಟಲ್ ಲೆಟರ್ ಎ, ಇದು ಸ್ಮಾಲ್ ಲೆಟರ್ ಎ. ದಟ್ ಈಸ್ ಜಿನೋಟೈಪಿಕ್ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಕ್ಯಾರೆಕ್ಟರ್. ಫೈನ್. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಮೇನ್ಲಿ ಹೋಮೋಝೈಗಸ್ ಡಾಮಿನೆಂಟ್. ಹೆಟರೋಝೈಗಸ್ ಆಸ್ ವೆಲ್ ಆಸ್ ಹೋಮೋಝೈಗಸ್ ರಿಸೆಸಿವ್. ಹೆಟರೋಝೈಗಸ್ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು? 2pq, ವಿಚ್ ಇಸ್ ನಥಿಂಗ್ ಬಟ್ ಕರೆಕ್ಟಾ? 2pq ಕರೆಕ್ಟ್. ಈಗ ಏನು ಮಾಡಬೇಕು? ಸಿಂಪಲ್ ಮಲ್ಟಿಪ್ಲಿಕೇಶನ್. ಪಿ ಸ್ಕ್ವೇರ್ ಅಂದರೆ 0.4 ಇಂಟು 0.4 0.6. ಪಿ ಸ್ಕ್ವೇರ್ ಈಸ್ 0.4 ಇಂಟು 0.4 0.16 ಅಲ್ವಾ? 0.16. ಕ್ಯೂ ಸ್ಕ್ವೇರ್ ಎಷ್ಟು? ಕ್ಯೂ ಸ್ಕ್ವೇರ್ 0.06 ಇಂಟು 0.06 6 6 are 36. 0.36 ಕರೆಕ್ಟಾ? 2pq ಅಂದರೆ 2 ಇಂಟು 4 ಇಂಟು 6. 2 ಇಂಟು 0.4 ಇಂಟು 0.6 24 ಇಂಟು 0.24 ಇಂಟು 2 ಎಷ್ಟಾಗಬೇಕು? 0.48. ಸೊ ಪಿ ಸ್ಕ್ವೇರ್ ಅಂದರೆ 0.16. ಕ್ಯೂ ಸ್ಕ್ವೇರ್ ಅಂದರೆ ಎ ಅಂದರೆ 0.36 ಕರೆಕ್ಟಾ? ಆ್ಯಂಡ್ 2pq ಅಂದರೆ ಹೇಗೆ ರೆಪ್ರೆಸೆಂಟ್ ಮಾಡೋದು? ಕ್ಯಾಪಿಟಲ್ ಲೆಟರ್ ಎ ಅಂದರೆ ಹೆಟರೋಝೈಗಸ್ ಎಷ್ಟಾಗಬೇಕು? 0.6 ಇಂಟು 0.4 ಇಂಟು 2 0.48. ಸೊ ಆನ್ಸರ್ ಇಸ್ ಗೋಯಿಂಗ್ ಟು ಬಿ 4th one. ಸೊ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಥರದ ಕ್ವೆಶನ್ ತುಂಬ ಬರ್ತಾ ಇರುತ್ತೆ. ಯು ವಿಲ್ ಬಿ ಗೇನಿಂಗ್ 4 marks if you use this concept and knowledge. So this is all for today. Let's meet in the coming video. Until then, bye.